ನಮಸ್ತೆ ವೀಕ್ಷಕರೇ, ಸ್ವಾಗತ ಬೋಧಿಸತ್ವ ಚಾನಲ್ಗೆ. ನಾವಿವತ್ತು ಧನು ರಾಶಿಯವರ ಡಿಸೆಂಬರ್ 2025 ತಿಂಗಳ ಭವಿಷ್ಯನ ನೋಡೋಣ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಹಾಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನುರಾಶಿಯವರ ತಿಂಗಳ ಭವಿಷ್ಯ ಈ ವಿಡಿಯೋನಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ಈ ಕಾರ್ಡ್ಗಳಿಗೆ, ನಮ್ಮ ಟ್ಯಾರೋ ಕಾರ್ಡ್ಗಳಿಗೆ ಎನರ್ಜಿನ ಫಿಲ್ ಮಾಡೋಣ. ನೋಡಿ, ನಾನು ಎನರ್ಜಿ ಫಿಲ್ ಮಾಡ್ತಾ ಇದ್ದೀನಿ. ನಿಮಗೆ ಡಿಸೆಂಬರ್ನಲ್ಲಿ ಎಲ್ಲ ಒಳ್ಳೆಯ ಶುಭ ಸೂಚನೆಗಳು ಬರಲಿ, ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಕೂಡಿ ನಿಂತಿರಲಿ, ಹಾಗೂ ನಿಮ್ಮ ಜೀವನ ಯಾವತ್ತೂ ಏಳಿಗೆ ಕಡೆನೇ ನಡೀಲಿ, ನೀವು ಇಷ್ಟಪಟ್ಟವರು ನಿಮಗೆ ಸಿಗಲಿ, ನಿಮ್ಮ ತಂದೆ ತಾಯಿ, ನೀವು, ನಿಮ್ಮ ಸಂಸಾರ ಎಲ್ಲರೂ ಚೆನ್ನಾಗಿರಲಿ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ, ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ನೋಡಿ, ಪೆಂಡಲಮ್ ಕೂಡ ಚೆನ್ನಾಗಿ ತಿರುಗ್ತಾ ಇದೆ. ಟ್ಯಾರೋ ಕಾರ್ಡ್ಗಳಿಗೆ ಒಳ್ಳೆ ಎನರ್ಜಿ ಫಿಲ್ ಆಗ್ತಾ ಇದೆ. ಮತ್ತು ಟ್ಯಾರೋ ಕಾರ್ಡ್ಗಳು ನಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಅಸ್ತು. ನೀವು ನಿಮ್ಮ ನೆಚ್ಚಿನ ಹಾಗೂ ನಿಮ್ಮ ಕುಲದೇವತೆಯನ್ನು ನೀವು ನೆನೆಸ್ಕೊಳ್ಬೋದು. ನಾನು ನನ್ನ ನೆಚ್ಚಿನ ದೇವತೆಯಾದಂಥ ಶ್ರೀಕೃಷ್ಣನನ್ನು ಬೇಡ್ತೇನೆ, ಎಲ್ಲ ವಿಚಾರ ಶುದ್ಧವಾಗಿರಲಿ, ಹಾಗೂ ಯಾವುದೇ ಥರ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಪಾಸಿಟಿವ್ ಆಗಲಿ ಭಗವಂತ ನಿಮಗೆ ಹೇಳಲಿ ಅಂತ ನಾನು ಕೇಳ್ಕೊತೀನಿ. ಧನುರಾಶಿಯವರ 2025 ತಿಂಗಳ ಓವರಾಲ್ ಎನರ್ಜಿನ ನಾವೀಗ ಸ್ಪ್ರೆಡ್ನಲ್ಲಿ ನೋಡೋಣ. ದಿ ಎಂಪರರ್, ಕಾರ್ಡ್ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇದೆ. ಓಕೆ, ನೀವು ಧನುರಾಶಿಯವರು ತುಂಬ ವಿದ್ಯಾವಂತರು, ಬುದ್ಧಿವಂತರು, ಹಾಗೂ ಒಳ್ಳೆ ಪೊಸಿಷನಲ್ಲಿ ಯಾರ್ಯಾರು ಇದ್ದೀರಾ ಆ ಪೊಸಿಷನಿಗೆ ತಕ್ಕನಾಗಿ ನೀವು ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಧನುರಾಶಿಯವರು ಬುದ್ಧಿವಂತರು ಹೇಗೋ ಹಾಗೆ ಕೋಪ ಬರುವಂಥದ್ದು ಸಹಜವಾಗಿರುತ್ತೆ. ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಯಾವುದಾದ್ರೂ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ. ದಯಮಾಡಿ ಕನ್ಫ್ಯೂಷನ್ಸ್ಗಳನ್ನು ಆಗಬೇಡಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆ ಇದ್ದಾರೆ, ಅವರ ಪಾರ್ಟ್ನರ್ಶಿಪ್ ನಿಮಗೆ ಸಿಗುತ್ತೆ. ನೀವು ಯಾವುದಾದ್ರೂ ಕೆಲಸ ಕಾರ್ಯದಲ್ಲಿ ಯಾರನ್ನಾದರೂ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ಬೇಕಂತ ಯೋಚನೆ ಮಾಡಿದರೆ ಅದು ಕೂಡ ನಡೆಯುತ್ತೆ. ಇನ್ನು 2 ತಿಂಗಳಲ್ಲಿ ನಿಮಗೆ ಕೆಲವೊಂದು ಹೊಸ ಶುಭ ಸಮಾಚಾರಗಳು ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ. 2026 ಧನುರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಬರ್ತಾ ಇದೆ. 2026 ಧನುರಾಶಿಯವರಿಗೆ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ಹಾಗೂ ಭಗವಂತನ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬೇಕಂತಂದರೆ ದಯಮಾಡಿ ನಿಮ್ಮ ಫ್ಯಾಮಿಲಿಗೆ ಸ್ವಲ್ಪ ಸಮಯ ಕೊಡೋದು, ಜೊತೆಗೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಾಗಲಿ ಎಲ್ಲದನ್ನು ಮಾಡಿ. ನೀವು 2026 ನೀವು ರಿಸೀವ್ ಮಾಡೋದು, ನಾನು ನಿಮಗೆ ಹೇಳೋದೇನಂತಂದರೆ ಯಾವುದಾದ್ರೂ ನೀರಿನ ಪ್ರದೇಶಗಳು, ಅಂದರೆ ಹರಿಯುವ ನೀರಿನ ದೇವಸ್ಥಾನಗಳೇನಿರುತ್ತೆ, ಈಗ ಧರ್ಮಸ್ಥಳ ಇರ್ಬೋದು, ಕೊಲ್ಲೂರು ಇರ್ಬೋದು, ಎಲ್ಲೆಲ್ಲಿ ನೀರು ಹರಿತಿರುವ ಸ್ಥಳಗಳಿದೆ, ನೀವು ಆ ಸ್ಥಳಗಳಲ್ಲಿ ಮಿಂದು ನೀವು 2026 ರಿಸೀವ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂತಂದರೆ 2026 ನಿಮಗೆ ದೈವಿಕವಾಗಿ ಕಾಣಿಸ್ತಾ ಇದೆ. ಸೂರ್ಯನ ಎನರ್ಜಿ ಸಿಗುವ ಎಲ್ಲ ಸಾಧ್ಯತೆಗಳಿದೆ ನಿಮಗೆ. 2025 ಡಿಸೆಂಬರ್ ನಿಮ್ಮಲ್ಲಿ ಸ್ವಲ್ಪ ಚೇತರಿಕೆನೂ ಇದೆ, ಚೆನ್ನಾಗಾಗುತ್ತೆ. ನೀವು ಸ್ವಲ್ಪ ಕೋಪತಾಪಗಳನ್ನು ಬಿಡಬೇಕಂತ ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದೆ. ಬಟ್ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಇನ್ನೂ ಕಾಣಿಸ್ತಾ ಇದೆ. ಆ ನೆಗೆಟಿವ್ ಎನರ್ಜಿನ ನೀವು ತೊಡೆದು ಹಾಕಬೇಕು. 2026 ತುಂಬ ಚೆನ್ನಾಗಿ ರಿಸೀವ್ ಮಾಡಬೇಕು ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ದಯಮಾಡಿ ಆದಷ್ಟು ದೇವಸ್ಥಾನಗಳಿಗೆ ಹೋಗೋಕ್ಕೆ ಟ್ರೈ ಮಾಡಿ. ಹಾಗೂ 2026 ಜನವರಿ 1ನೇ ತಾರೀಕು ಅಥವಾ 2ನೇ ತಾರೀಕು ನೀವು, ಅಥವಾ ಡಿಸೆಂಬರ್ ಕೊನೆಯ ದಿನ ಕೂಡ ನೀವು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಕಳೀಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾವು ನೆಕ್ಸ್ಟು ಸ್ಪ್ರೆಡ್ ಮಾಡೋಣ. ಆ ಸ್ಪ್ರೆಡ್ಡಲ್ಲಿ ನಿಮ್ಮ ಕೆರಿಯರಿಗೆ ಸಂಬಂಧಪಡುವಂತಹ ವಿಚಾರಗಳು ಏನು ಬರ್ತಾ ಇದೆ ಅದನ್ನು ನೋಡೋಣ. ಡಿಸೆಂಬರ್ 2025 ಧನು ರಾಶಿಯವರ ಕೆಲಸ ಕಾರ್ಯದ ಬಗ್ಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ.
ಓಕೆ, ಒಳ್ಳೆ ಮೆಸೇಜ್ ಬರ್ತಿರೋ ಹಾಗಿದೆ. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಕೆಲಸ ಕಾರ್ಯದಲ್ಲಿ ಒಳ್ಳೆ ಏಳಿಗೆ ಕಾಣಿಸ್ತಾ ಇದೆ. ವೆರಿ ಗುಡ್, ವೆರಿ ವೆರಿ ಗುಡ್, ನೈಸ್. ನೋಡಿ, ನಿಮ್ಮ ಕೆಲಸ ಕಾರ್ಯಕ್ಕೆ ಸಂಬಂಧಪಡುವ ಹಾಗೆ ಎಲ್ಲ ಕಾರ್ಡ್ಗಳು ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾನೆಸ್ಟ್ಲಿ ಕಂಗ್ರ್ಯಾಚುಲೇಷನ್. ಯಾರಾದರೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಗಿಫ್ಟ್ಗಳನ್ನು ಅಥವಾ ಹಣದ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತಂದರೆ, ಅಥವಾ ನೀವು ಹೊರಗಡೆ ಹೋಗಬೇಕು, ಟ್ರಿಪ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ರೆ, ಎಲ್ಲ ವಿಚಾರದಲ್ಲೂ ತುಂಬ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಬೋನಸ್ ಥರ 2026 ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಆಫೀಸಿಂದ ಹಣ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಥವಾ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ಗೆ ಕೊಡ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಗೆ ಏನಾದರೂ ಒಳ್ಳೆ ಗಿಫ್ಟ್ ಕೊಡ್ಬೋದು. ಬಟ್ ಟು ಬಿ ಹಾನೆಸ್ಟ್, ನೀವು ಹಣಕಾಸಿನ ವಿಚಾರದಲ್ಲಿ ಧನುರಾಶಿಯವರು 2025 ಡಿಸೆಂಬರನ್ನು ತುಂಬ ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ತೀರಾ. ಹಾಗೂ ಕೆಲಸದ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರೆಸ್ಗಳು ಇರುತ್ತೆ, ಆ ಸ್ಟ್ರೆಸ್ಸನ್ನು ನೀವು ಹೊರಗಡೆ ಹಾಕಲಿಕ್ಕೆ ಸ್ವಲ್ಪ ಟ್ರೈ ಮಾಡಿ. ಇಲ್ಲಿ ಈ ಕಾರ್ಡ್ ಹೇಳ್ತಾ ಇದೆ, ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಹಾಗೆಯೇ ಇಲ್ಲಿ ದಿ ಚಾರಿಯಟ್ ಏನು ಹೇಳ್ತಾ ಇದೆ ಅಂತಂದರೆ, ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಥಿಂಕ್ ಏನಿದೆ ಅದನ್ನು ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಯಾವಾಗಲೂ ಒಳ್ಳೆಯದಾಗಿ ಇರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿದಷ್ಟು ಒಳ್ಳೆಯದೇ ನಡೆಯುತ್ತೆ, ಓಕೆನಾ. ಹಾಗೂ ನೀವು ಹೊರಗಡೆ ಹೋಗುವ ಅಂದರೆ ಟ್ರಿಪ್ಸ್ಗಳಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ತೋರಿಸ್ತಾ ಇದೆ. ಮತ್ತು ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿದೆ ಧನುರಾಶಿಯವರೇ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಈಗ ಹೆಲ್ತ್ ವಿಚಾರದಲ್ಲಿ ಹೇಗೆ ಬರುತ್ತೆ ಅದನ್ನು ಕೂಡ ನಾವು ನೋಡೋಣ. ಧನುರಾಶಿಯವರಿಗೆ 2025 ಡಿಸೆಂಬರ್ ತಿಂಗಳಲ್ಲಿ ಹೆಲ್ತ್ ವಿಚಾರವಾಗಿ ಏನು ಮೆಸೇಜ್ ಇದೆ ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಕರ್ಮ ಕಾಣಿಸ್ತಾ ಇದೆ ಹೆಲ್ತ್ ವಿಚಾರದಲ್ಲಿ. ಓಕೆ, ಡಿಸಿಷನ್ಸ್ ತಗೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ಕೆಲವೊಂದು ವಿಚಾರಗಳನ್ನು. ನರದೃಷ್ಟಿಗಳು ಕಾಣಿಸ್ತಾ ಇದೆ. ಓಕೆ, ನೀವು ತುಂಬ ಕ್ಲಿಯರ್ ಕಟ್ ಆಗಿದ್ದೀರಾ, ತುಂಬ ಬುದ್ಧಿವಂತರು ಕೂಡ, ಆದರೆ ಡಿಸಿಷನ್ಸ್ ತಗೊಳ್ತಾ ಇಲ್ಲ. ಓಕೆ, ನೋಡೋಣ. ಇಲ್ಲಿ ನೋಡಿ, ನಿಮಗೆ ಈಗ ಪ್ರೆಸೆಂಟ್ಲಿ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ಗಳಿದ್ರೆ ಅದು ನಿಮ್ಮ ಕರ್ಮದಲ್ಲಿ ಅಂದರೆ ನಿಮ್ಮ ಜನ್ಮದಿಂದನೂ ಕರ್ಮದಲ್ಲಿ ಬಂದಿರುವಂತಹ ಕೆಲವೊಂದು ವಿಚಾರಗಳಿದೆ. ಬಟ್ ಅದು ಬೇಗನೆ ಮುಗಿಯುತ್ತೆ, ನೀವು ಏನು ತಲೆ ಕೆಡಿಸ್ಕೊಳ್ಳುವಂತಹ ಸಮಾಚಾರಗಳಿಲ್ಲ. ಹಾಗೆ ಕೆಲವೊಂದು ವಿಚಾರಗಳಿಗೆ ನೀವು ಡಿಸಿಷನ್ಸ್ ತೊಗೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದೀರಾ, ಬಟ್ ನಿಮ್ಮ ಕೈಲಿ ತೊಗೊಳಕ್ಕೆ ಆಗ್ತಾ ಇಲ್ಲ. ನೀವು ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾರ್ದಾದ್ರೂ ಸಹಾಯ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾರಾದರೂ ಬುದ್ಧಿವಂತರು ನಿಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಇರ್ಬೋದು, ಅಥವಾ ನೀವು ಯಾರನ್ನಾದ್ರೂ ಕೊಲೀಗ್ನೇ ನೀವು ಅಣ್ಣನೋ ಅಕ್ಕನೋ ಏನೋ ಒಂದು ಫ್ರೆಂಡ್ ಅಂತ ಅಂದ್ಕೊಂಡಿರ್ತೀರಲ್ಲ, ಅವರಿಗೆ ಸ್ವಲ್ಪ ನುರಿತ ಜೀವಗಳಿರುತ್ತಲ್ವ, ಅಂಥವ್ರ ಹತ್ರ ನೀವು ಡಿಸಿಷನ್ಸ್ಗಳನ್ನು ತೊಗೊಳ್ಳೋಕ್ಕೆ ಸಹಾಯ ಮಾಡ್ಕೊಳ್ಳಿ. ಹಾಗೆಯೇ ನೀವು ಯಾರಿಗಾದರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ ಅಂತಂದರೆ ಅದು ಒಳ್ಳೆಯದು. ನೀವು ಅದನ್ನು ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದೇ ಕೆಟ್ಟದು ಅಂತ ಅಂದ್ಕೊಂಡಿದ್ರೆ ಇಲ್ಲ, ನೀವು ಆ್ಯಕ್ಚುಲಿ ಹೆಂಗಿರೋದು ಒಳ್ಳೆಯದಾಗ್ತಾ ಇದೆ. ಜೊತೆಗೆ ನಿಮ್ಮ ಬುದ್ಧಿವಂತಿಕೆನ ನೀವು ಪ್ರದರ್ಶನ ಮಾಡೋ ಸಮಯ ಡಿಸೆಂಬರ್ ಒಂದು ನಿಮ್ಮ ಬುದ್ಧಿವಂತಿಕೆನ ಪ್ರದರ್ಶನ ಮಾಡೋ ಸಮಯ. ಯಾರ್ಯಾರಿಗೆ ಏನಾದರೂ ಟ್ಯಾಲೆಂಟ್ಗಳಿದೆ, ಆ ಟ್ಯಾಲೆಂಟಿಗೆ ಸಂಬಂಧಪಡೋ ಥರ ಯಾವುದಾದ್ರೂ ಕಾಂಪಿಟೇಷನ್ಸ್ಗಳು ನಿಮಗೆ ಆಫೀಸಲ್ಲಾಗಲಿ ಅಥವಾ ಸ್ಕೂಲ್ ಕಾಲೇಜ್ಗಳಲ್ಲಾಗಲಿ ಅಥವಾ ಎಲ್ಲಿಯಾದರೂ ಆಯಿತು, ಅದಕ್ಕೇನಾದರೂ ಸಂಬಂಧಪಡೋದಿದೆ ಅಂತಂದರೆ ದಯವಿಟ್ಟು ಅಟೆಂಡ್ ಮಾಡಿ. ನೀವು ಅದರಲ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಿಮಗೆ ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಏನಾದರೂ ಸಬ್ಮಿಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಮಾಡಿ. ನಿಮ್ಮ ಕೈಲಿ ಅದಾಗುತ್ತೆ, ನಿಮ್ಮ ಕೈಲಿ ನೀವು ಮಾಡೋಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಮತ್ತು ನಿಮಗೆ ಇಷ್ಟ ಆಗೋರನ್ನು ನೀವು ತುಂಬ ಏನು ಕನ್ಸರ್ನ್ ಇಟ್ಕೊಂಡಿದ್ದೀರಾ ಅಥವಾ ಪ್ರೀತಿ ಇಟ್ಕೊಂಡಿದ್ದೀರಾ, ಅವರು ನಿಮಗೆ ಸಿಗುವಂಥ ಎಲ್ಲ ಚಾನ್ಸಸ್ ಇದೆ. ನಿಮ್ಮ ಹೆಲ್ತ್ ವಿಚಾರದಲ್ಲಿ ತುಂಬ ಸುಧಾರಣೆ ಕಾಣಿಸ್ತಾ ಇದೆ. ಹಾಗೆಯೇ ಸ್ವಲ್ಪ ನರದೃಷ್ಟಿಯೂ ಕೂಡ ಇದೆ. ಆ ನರದೃಷ್ಟಿಯಿಂದ ನೀವು ಹೋಗಲಾಡಿಸ್ಕೊಳ್ಬೇಕಂತಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡ್ಕೊಳ್ಳೋದಾಗಲಿ, ನಿಮ್ಮ ವಿಚಾರಗಳನ್ನು, ನಿಮ್ಮ ಫ್ಯಾಮಿಲಿ ವಿಚಾರಗಳನ್ನು ಯಾವುದನ್ನು ಎಕ್ಸ್ಪೋಸ್ ಮಾಡಬೇಡಿ, ಅರ್ಥ ಆಯಿತಾ. ಹಾಗೆಯೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಾನು ರ್ಯಾಂಕ್ ಬರ್ತಾ ಇದ್ದೀನಿ ಆ ಥರ ಎಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಅವಾಯ್ಡ್ ಮಾಡಿ. ಜನಗಳ ಮುಂದೆ ನಿಮ್ಮ ಸ್ವಂತ ವಿಚಾರಗಳನ್ನು, ಪರ್ಸ್ನಲ್ ವಿಚಾರಗಳನ್ನು ಎಕ್ಸ್ಪೋಸ್ ಮಾಡಬೇಡಿ. ಮತ್ತು ನೀವು ಪಾರ್ಟಿಗಳಿಗೆ ಹೋಗೋದಾಗಲಿ, ಎಲ್ಲೆಲ್ಲಿ ಆಗುತ್ತೆ ನೀವು ಅಲ್ಲಲ್ಲಿ ಏನಾದರೂ ಎಂಜಾಯ್ ಮಾಡಿದ್ದನ್ನು ಹೊರಗಡೆ ಪ್ರದರ್ಶನ ಮಾಡ್ದಲೇ ಇರೋದು ಸ್ವಲ್ಪ ಒಳ್ಳೆಯದು. ಈಗ ಆಲ್ರೆಡಿ ನರದೃಷ್ಟಿಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಲೇ ಬರ್ತಾ ಇದೆ ಇಲ್ಲಿ. ನರದೃಷ್ಟಿಗಳಿಂದ ನೀವು ಆಲ್ರೆಡಿ ಹೆಲ್ತ್ ಅಪ್ಸೆಟ್ ಆಗಿದೆ. ಆ ಹೆಲ್ತ್ ಅಪ್ಸೆಟ್ ಆಗಿರೋದು
ನಿಮಗೆ ಅದು ಯಾವ ಥರನಾದರೂ ಆಗಿರ್ಬೋದು. ಇಲ್ಲಿ ನೋಡಿ, ನಿಮಗೆ ಕಣ್ಣಿನ ಮೇಲೆ ಕೂಡ ಎಫೆಕ್ಟ್ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಯೋಚನಾ ಶಕ್ತಿ ಮೇಲೆ ಎಫೆಕ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಕೂದಲು ಮೇಲೂ ಎಫೆಕ್ಟ್ ಆಗಿರ್ಬೋದು. ತುಂಬ ಉದುರುತ್ತಾ ಇದೆ ಕೂದಲು ಅಂತ ನೀವು ಅಂದ್ಕೊತಾ ಇರ್ಬೋದು. ಹಾಗೆ ನಿಮಗೆ ಉಷ್ಣ ಜಾಸ್ತಿ ಆಗಿರ್ಬೋದು, ಅಥವಾ ನಿಮಗೆ ಜಲದೋಷ ಕೂಡ ಏನಾದರೂ ಸ್ಟಾರ್ಟ್ ಆಗಿರ್ಬೋದು. ಓಕೆನಾ, ಇದೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಅಥವಾ ಯಾರಾದರೂ ಸಣ್ಣ ಪುಟ್ಟ ಡೇ ಕೇರ್ ಸರ್ಜರಿಗಳನ್ನು ಮಾಡಿಸ್ಕೊಂಡಿರ್ಬೋದು ರೀಸೆಂಟ್ಲಿ. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೆಲ್ಲ ನಿಮ್ಮ ಕರ್ಮದಲ್ಲಿತ್ತು. ಸೊ ಅದಕ್ಕಾಗಿ ನೀವು ಇದನ್ನು ಅನುಭವಿಸ್ತಾ ಇದ್ದೀರಾ ಈ ಪೀರಿಯಡ್ನಲ್ಲಿ. ಬಟ್ ಆದಷ್ಟು ಬೇಗ ಇದೆಲ್ಲ ಸಾರ್ಟ್ಔಟ್ ಆಗುತ್ತೆ. ನೀವೇನು ಇದನ್ನು ತಲೆಗೆ ಹಚ್ಕೊಳ್ಳೋ ಅಗತ್ಯ ಇಲ್ಲ. ಎಷ್ಟು ಬೇಗ ಸಾರ್ಟ್ಔಟ್ ಆಗಬೇಕೋ ಅಷ್ಟು ಬೇಗ ಖಂಡಿತ ಆಗುತ್ತೆ. ಭಗವಂತನ ಮೇಲಿರೋ ಭಕ್ತಿನ ಜಾಸ್ತಿ ಮಾಡ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಹಂಗಂತೇಳಿ ಹುಷಾರಿಲ್ಲದೆ ಇದ್ದಾಗ ದೇವಸ್ಥಾನಕ್ಕೂ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಏನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರೋ ಆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ. ಜೊತೆಗೆ ಭಗವಂತನ ಮೇಲಿರುವಂಥ ಆತ್ಮವಿಶ್ವಾಸ ಆಗಲಿ, ಗೌರವವಾಗಲಿ ಯಾವತ್ತೂ ಕಡಿಮೆ ಆಗದಲ್ಲೇ ಇರೋ ಥರ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ನಿಮ್ಮ ಪ್ರೀತಿ, ಪ್ರೇಮ, ಸಂಬಂಧಗಳು ಹಾಗೂ ನಿಮ್ಮ ಹೆಂಡತಿ, ಮಕ್ಕಳು ಹೇಗಿರ್ತಾರೆ, ನಿಮ್ಮ ಸಂಸಾರ ಸುಖ ಹೇಗಿರುತ್ತೆ ಅದನ್ನು ನಾವು ಇಲ್ಲಿ ನೋಡೋಣ. ಧನು ರಾಶಿಯವರ ಪ್ರೀತಿ ವಿಚಾರಗಳು, ಸಾಂಸಾರಿಕ ವಿಚಾರಗಳು ಹೇಗಿರುತ್ತೆ, ನೆಮ್ಮದಿ ಇದೆಯಾ, ಇದನ್ನು ನಾವು ಚೆಕ್ ಮಾಡೋಣ. ಭಗವಂತ ಎಲ್ಲ ಪಾಸಿಟಿವ್ ರೀಡಿಂಗ್ಸೇ ಕೊಡಲಿ. ಯಾಕೆ ಹೇಳಿ, ಪರ್ಸ್ನಲ್ ಲೈಫ್ ತುಂಬ ಇಂಪಾರ್ಟೆಂಟು. ಪ್ರೊಫೆಷ್ನಲ್ ಲೈಫ್ ಹೇಗೆ ಇಂಪಾರ್ಟೆಂಟು ಅದಕ್ಕೂ ಮೀರಿದ ಇಂಪಾರ್ಟೆನ್ಸಿ ನಾವು ಪರ್ಸ್ನಲ್ ಲೈಫಿಗೆ ಕೊಡ್ತೀವಿ. ಓಕೆ, ಯಾರ್ಯಾರು ತುಂಬ ಬೇಜಾರೇನಕ್ಕಾಗಿದ್ದೀರಾ ನನಗೆ ಗೊತ್ತಿಲ್ಲ. ಒಂದು ನಿಮಿಷ ಇರಿ, ನೋಡೋಣ ಯಾಕೆ ಬೇಜಾರಾಗಿದ್ದೀರಾ ಅಂತ. ಓಕೆ, ಒನ್ ವೇ ಲವ್ ಯಾರ್ಯಾರ್ದಿದೆ, ಯಾರ್ಯಾರು ಆಲ್ರೆಡಿ ಪ್ರಪೋಸ್ ಮಾಡಿ ಡಿಸಪಾಯಿಂಟ್ ಆಗಿದ್ದೀರಾ, ಅವ್ರು ಸ್ವಲ್ಪ ಚೇತರಿಕೆ ಮಾಡ್ಕೊಳ್ಬೇಕು ಅಂತ ಬರ್ತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ, ನಿಮ್ಮ ಪ್ರೇಮಿ ಏನಿದ್ದಾರೆ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಗಂಡ ಏನಿದ್ದಾರೆ, ಧನುರಾಶಿಯವ್ರಿಗೆ ಪತಿ ಪತ್ನಿಯಾಗಿ ಏನಿದ್ದಾರೆ, ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಸೊ ನೀವು ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಲೇಬೇಕಾಗತ್ತೆ. ಅವ್ರು ಹೇಳೋ ಮಾತನ್ನು ಸ್ವಲ್ಪ ಕೇಳಬೇಕಾಗಿ ಬರುತ್ತೆ. ಅವರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮೀನ್ಸ್ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಬಟ್ ಡಿಸೆಂಬರ್ನಲ್ಲಿ ಚೇತರಿಕೆ ಇದೆ, ಆಯಿತಾ. ಡಿಸೆಂಬರ್ನಲ್ಲಿ ಖಂಡಿತ ಚೇತರಿಕೆ ಇದೆ. ನೀವು ಇದನ್ನು ಸ್ವಲ್ಪ ಹೊರಗಡೆ ಬರಬೇಕು ಈ ವಿಚಾರಗಳಿಂದ. ಅವರು ನನ್ನ ಪತಿ ಅಥವಾ ನನ್ನ ಪತ್ನಿ ಸ್ವಲ್ಪ ನನಗೆ ಜೋರು ಮಾಡ್ತಾರೆ ಅಂತೆಲ್ಲ ನೀವೇನು ಅಂದ್ಕೋತಾ ಇದ್ದೀರಾ ಧನುರಾಶಿಯವರು. ನೀವು ಆಲ್ರೆಡಿ ಜಾಣರಿದ್ದೀರಾ, ಕೋಪ ಜಾಸ್ತಿ, ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಫ್ಯಾಮಿಲಿಗೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಾಳ್ಮೆ, ನಿಮ್ಮ ಪೇಷನ್ಸ್ ಏನಿತ್ತು ಇದ್ಯಾವುದು ನಿಮಗೆ ಮೋಸ ಮಾಡೋದಿಲ್ಲ. ನೀವು ಎಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು, ನಿಮ್ಮ ಕರ್ಮ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರೀತಿನಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನಿಮ್ಮ ಮಕ್ಕಳು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನಿದ್ದಾರೆ ಅವರಿಗೆ ಒಳ್ಳೆಯದೇ ಆಗುತ್ತೆ. ನೀವು ಕೂಡ ಅವ್ರೊಟ್ಟಿಗೆ ಚೆನ್ನಾಗಿರ್ತೀರ. ನಿಮ್ಮಲ್ಲಿ ಟೀಮ್ ವರ್ಕ್ ಕಾಣಿಸ್ತಾ ಇದೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾರಾದರೂ ಬೇಸರವಾಗಿದ್ದೀರಾ ಅಂತಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಟೈಮ್ ಅಷ್ಟೇ. ಸ್ವಲ್ಪ ಟೈಮ್ ತನಕ ನಿಮಗೆ ಒಂದು 3-4 ತಿಂಗಳ ತನಕ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದ್ದೇನೆ. ಆ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡೋದಕ್ಕೆ ನಿಮ್ಮ ಮನಸ್ಸು ಕಾರಣ ಆಗುತ್ತೆ. ಆ ಪ್ರಾಬ್ಲಮ್ನ ಫೇಸ್ ಮಾಡಲಿಕ್ಕೆ ನಿಮ್ಮ ಮನಸ್ಸು ಸಪೋರ್ಟ್ ಮಾಡುತ್ತೆ. ನೀವು ಆ ಮನಸ್ಸಿಗೆ ನೋವಾಗ್ದಂಗೆ ನೋಡ್ಕೊಳ್ಳಿ. ಆ ಮನಸ್ಸು ಬೇರೆ ಯಾರೂ ಅಲ್ಲ, ನಿಮ್ಮ ಆತ್ಮಪ್ರಜ್ಞೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಆತ್ಮಪ್ರಜ್ಞೆಗೆ ನೀವು ಸ್ಪೇಸ್ ಕೊಟ್ಟರೆ ಆ ಆತ್ಮಪ್ರಜ್ಞೆ ನಿಮಗೆ ಜೀವನದಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ, ಆಯಿತಾ. ನಿಮಗೆ ತುಂಬ ದೃಷ್ಟಿಗಳಾಗ್ತಾ ಇದೆ ಅಂತ ಎಲ್ಲ ನಿಮಗೆ ಫೀಲ್ ಆಗ್ತಾ ಇದ್ದರೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ವಾಸ್ತು ಕರೆಕ್ಟಾಗಿ ಒಂದು ಸರ್ತಿ ವಾಸ್ತು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸರ್ತಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ಮನೆಯಲ್ಲಿರುವಂತಹ ವಾಸ್ತು ದೋಷದಿಂದನೂ ಆಗ್ತಾ ಇರುತ್ತೆ. ಮಕ್ಕಳಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಪದೇ ಪದೇ ಬರ್ತಾ ಇರುತ್ತೆ. ಇದೆಲ್ಲದಕ್ಕೂ ವಾಸ್ತು ದೋಷ ಇರ್ಬೋದು, ಅಥವಾ ನೀವು ಇಟ್ಟಿರುವಂಥ ಹೆಸರು ಮೇಲೆ ಕೂಡ ಬಲಗಳು ಆಗಿರುತ್ತೆ. ನೋಡಿ, ಒಂದೇ ಟೈಮ್ನಲ್ಲಿ ಎಷ್ಟೋ ಮಕ್ಕಳು ಹುಟ್ಟುತ್ತವೆ, ಅದರಲ್ಲಿ ಯಾರೋ ಒಬ್ಬ ಮಾತ್ರ ಲೆಜೆಂಡ್ ಆಗ್ತಾನೆ. ಅವನು ಯಾಕೆ ಲೆಜೆಂಡ್ ಆಗ್ತಾನೆ ಅಂತಂದರೆ, ಅವನ ಹೆಸರು ತಕ್ಕನಾಗಿ ಇರ್ಬೋದು, ಅಥವಾ ಅವನಿಗೆ ಪೂರ್ವ ಸಂಸ್ಕಾರಗಳು ಆ ಥರ ಇರ್ಬೋದು. ಕೆಲವೊಂದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಎಲ್ಲರೂ ಒಂದೇ ಗಳಿಗೆಯಲ್ಲಿ ಹುಟ್ಟೋರು ಎಲ್ಲರೂ ಒಂದೇ ಥರ ಇರೋಕ್ಕೆ ಚಾನ್ಸ್ ಇಲ್ಲ. ಅಂತಂದರೆ ಅವರವರ ನ್ಯೂಮರಾಲಜಿಕಲ್ ಆಗಿರುವಂತಹ ಹೆಸರುಗಳಲ್ಲಿ ಬಂದಿರುವ ಬಲ ಇರ್ಬೋದು, ಅಥವಾ ಅವರ ಫ್ಯಾಮಿಲಿನಲ್ಲಿರುವಂತಹ ಬಲ ಇರ್ಬೋದು, ಅಥವಾ ತಂದೆ ತಾಯಿ ಮಾಡಿರುವಂತಹ ಪುಣ್ಯ ಕಾರ್ಯಗಳಿರ್ಬೋದು. ಅದೆಲ್ಲದೂ ಸೇರಿಸಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾ ಇರುತ್ತೆ. ಈಗ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೇಗೆ ಎಫೆಕ್ಟ್ ಆಗುತ್ತೋ ಅದನ್ನೇ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನೀವು ಫ್ಯಾಮಿಲಿನಲ್ಲಿ ಏನೇ ಹೆಚ್ಚು ಕಮ್ಮಿ ಆಗ್ತಾಯಿದ್ರೆ ಅದಕ್ಕೆಲ್ಲದೂ ನಿಮ್ಮನ್ನು ನೀವು ದೂಷಿಸ್ಕೊಳ್ಳೋದನ್ನ ಬಿಟ್ಟು
ಅರ್ಥ ಮಾಡ್ಕೊಳ್ಳಿ, ಮೂಲ ಕಾರಣಗಳನ್ನು ಹುಡುಕಿ ಎಲ್ಲಿಂದ ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮಿಂದ ಹೇಗೆ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಅಂತ. ಈಗ ಒಬ್ಬೊಬ್ಬರು ತಂದೆ ತಾಯಿಗಳು ಮಾಡ್ತಾರೆ, ತುಂಬ ಪಾಪಕರ್ಮಗಳನ್ನು ಮಾಡಿರೋದ್ರಿಂದ ಮಕ್ಕಳು ಅದನ್ನು ಅನುಭವಿಸ್ತಾ ಇರ್ತಾರೆ. ಆ ಥರ ಸಿಚುವೇಶನ್ಸಲ್ಲಿ ನೀವೇನು ಮಾಡಬೇಕಾಗಿ ಬರುತ್ತೆ ಅಂದರೆ, ಎಲ್ಲಿದೆ ಮೂಲ ಅದನ್ನು ನೀವು ಯಾವ್ದಾದ್ರು ನುರಿತ ಜ್ಯೋತಿಷಿಗಳು ನಿಮ್ಮ ಮನೆ ಹತ್ರ ಇದ್ದರೆ ಖಂಡಿತ ಮಾತಾಡಿ, ಅಥವಾ ನೀವು ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ವಿಚಾರಗಳನ್ನು ನಾವು ಟ್ಯಾರೋ ಕಾರ್ಡ್ ಮೂಲಕ ಕೂಡ ಹೇಳ್ಬೋದು. ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು, ನಿಮ್ಮ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ, ನಿಮ್ಮ ಪ್ರಾಬ್ಲಮ್ ಈಗ ಏನು ಫೇಸ್ ಮಾಡ್ತಾ ಇದ್ದೀರೋ ಅದು ಯಾವುದರಿಂದ ಬಂದಿದೆ, ಇದನ್ನೆಲ್ಲ ನಾವು ಟ್ಯಾರೋ ಕಾರ್ಡ್ಗಳಲ್ಲಿ 100% ಚೆಕ್ ಮಾಡ್ಬೋದು. ಸೊ ನೀವು ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಪಾಸ್ಟ್ ಲೈಫ್ ಏನಾದರೂ ಸರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ನೀವು ಸರಿ ಮಾಡಿಕೊಂಡು ತಿದ್ದುಕೊಂಡು ನಂತರ ನಿಮ್ಮ ಜೀವನ ಸುಗಮವಾಗಿ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಏನೇ ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಅದನ್ನು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಕೈ ಮೀರಿ ಹೋಗಿರೋದಕ್ಕೆ ಅಷ್ಟೇ ಸೊಲ್ಯೂಷನ್ಸ್ಗಳನ್ನು ಮಾಡಲಿಕ್ಕೆ ಆಗಲ್ಲ, ಬಟ್ ಪರಿಹಾರ ಅಂತೂ ಎಲ್ಲದಕ್ಕೂ ಇದೆ. ಬಟ್ ಈಗ ಸರಿ ಹೋಗ್ದಲ್ಲಿರೋದು ಮುಂದೆ ಜೀವನದಲ್ಲಿ ನಿಮಗೆ ಸರಿ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಸೊ ಎಲ್ಲದೂ ಪಾಸಿಬಲ್ ಇದೆ. ಹಾಗಿರಬೇಕಾದ್ರೆ ನೀವು ಯಾರಾದರೂ ನಿಮಗೆ ಇಷ್ಟ ಆಗುವಂಥ ಒಬ್ಬ ಜ್ಯೋತಿಷಿ ಹತ್ರ ನೀವು ರೀಚ್ ಆಗಿ ನಿಮ್ಮ ಕಷ್ಟಗಳೇನಿದೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವ್ರೇನಾದರೂ ಪೂಜೆ ಪುನಸ್ಕಾರಗಳು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ 100% ಎಲ್ಲ ದೊಡ್ಡ ದೊಡ್ಡ ಪೂಜೆಗಳನ್ನೇ ಮಾಡಬೇಕು ಅಂತೆಲ್ಲ ಏನಿಲ್ಲ. ತುಂಬ ಪರಿಹಾರಗಳು ಸಿಂಪಲ್ಲಾಗೂ ಮಾಡ್ಕೊಳ್ಳೋ ಅಂಥದ್ದಿದೆ. ಅದಕ್ಕೆ ಹೇಳಿದ್ದು ಒಬ್ಬ ನುರಿತ ಜ್ಯೋತಿಷಿ ಹತ್ರ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ನೀವು ನಂಗೆ ಕಾಲ್ ಮಾಡ್ಬೋದು. ಓಕೆ, ಆಧ್ಯಾತ್ಮಿಕವಾಗಿರುವಂತಹ ಮೆಸೇಜ್ಗಳು ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ನಿಮ್ಮ ದೂರ ಪ್ರಯಾಣಗಳಾಗಲಿ ಎಲ್ಲದನ್ನು ಕನ್ಫ್ಯೂಷನಲ್ಲಿ ಇಟ್ಕೊಂಡಿದ್ದೀರಾ. ಆ ಕನ್ಫ್ಯೂಷನ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ದಯಮಾಡಿ ನಿಮಗೆ ಎಲ್ಲಾದರೂ ಹೋಗಬೇಕು ಬರಬೇಕು ಅಂತ ಇದ್ದರೆ ಧೈರ್ಯವಾಗಿ ಹೋಗಿ ಬನ್ನಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಯಶಸ್ಸಿದೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಭಗವಂತನಿಂದ ನಿಮಗೆ ಉತ್ತರಗಳು ಸಿಕ್ಕೇ ಸಿಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅದಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗುತ್ತೆ. ಕನ್ಫ್ಯೂಷನ್ಸ್ ಮಾತ್ರ ಆಗಬೇಡಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ದಯಮಾಡಿ ಯಾರ ಹತ್ರನಾದರೂ ತಿಳ್ಕೊಳ್ಳಿ. ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಬರ್ತಾ ಇದೆ. ಬೆಳಗ್ಗೆ ಎದ್ದು ನೀವು ತುಳಸಿ ದೇವಿಗೆ ಅರ್ಘ್ಯನ ಬಿಡಬೇಕಾಗಿ ಬರುತ್ತೆ. ಅಂದರೆ ತುಳಸಿಗೆ ಅರ್ಘ್ಯ ಬಿಡಲಿಕ್ಕೆ ಮುಂಚೆ ನೀವು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ನಂತರ ಆ ಲೋಟದಲ್ಲಿರುವ ನೀರನ್ನು ನೀವು ಹಾಗೆ ನೆಲದ ಮೇಲೆ ಕೂಡ ಅರ್ಘ್ಯನ ಬಿಡ್ಬೋದು, ಅಥವಾ ತುಳಸಿ ಗಿಡಕ್ಕೂ ಕೂಡ ಆ ನೀರನ್ನು ನೀವು ಧಾರೆ ಎರಿಬೋದು. ನಂತರ ನೀವು ಸ್ವಲ್ಪ ಕಪ್ಪು ಬಟ್ಟೆಗಳನ್ನು ಅವಾಯ್ಡ್ ಮಾಡಿ. ಡಿಸೆಂಬರ್ ತಿಂಗಳಲ್ಲಿ ಕಪ್ಪು ಬಟ್ಟೆನ ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರೀನ್ ಮತ್ತು ಯೆಲ್ಲೋ ಬಟ್ಟೆಗಳನ್ನು ನೀವು ಹಾಕ್ಬೋದು ಅಂತ ಹೇಳ್ತೀನಿ. ನಿಮಗೆ ನಂಬರ್ 5 ಮತ್ತು 9 ನಿಮಗೆ ಒಳ್ಳೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ 5 ಮತ್ತು 9 ಈ ನಂಬರ್ ನಿಮಗೆ ಒಳ್ಳೆಯದಿದೆ. ಮತ್ತು ನಂಬರ್ 1 ನಂಬರ್ ಕೂಡ ನಿಮಗೆ ಒಳ್ಳೆಯದಿದೆ. ನೀವು ಕೋಲ್ಡ್ ವೆದರ್ ಇದೆ ಅಂತ ಉಷ್ಣದ ಊಟಗಳನ್ನು ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಮಾಂಸಾಹಾರನ ಕಮ್ಮಿ ಮಾಡೋದು ಉತ್ತಮ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಂಸ ಎಲ್ಲ ಇರುವುದರಿಂದ ನೀವು ಆದಷ್ಟು ನಾನ್ವೆಜ್ಜನ್ನು ಮಾಂಸಾಹಾರನ ತಿನ್ನೋದು ಬಿಡೋದು ಸ್ವಲ್ಪ ಉತ್ತಮವಾದಂತಹ ಐಡಿಯಾ. ನೀವು ಎಷ್ಟು ನಾನ್ವೆಜ್ ತಿನ್ನೋದು ಬಿಡ್ತೀರೋ ಸ್ವಲ್ಪ ತಾಮಸಿಕ ಗುಣ ನಿಮ್ಮಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾವು ಏಂಜಲ್ಸ್ಗಳು ನಿಮಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಿಗೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ 1 ವರ್ಡ್ ಆನ್ಸರ್ ಇರುತ್ತೆ. ಅವ್ರು ಏನು ನಿಮಗೆ ಉತ್ತರ ಹೇಳ್ತಾ ಇದ್ದಾರೆ ಅನ್ನೋದು. ಏಂಜಲ್ಗಳು ನಿಮಗೆ ಹೆಲ್ಪ್ಫುಲ್ ಪೀಪಲ್. ಓಕೆ, ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತದೆ. ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಹಾಯ ಮಾಡುವಂತಹ ಜನಗಳು ನಿಮಗೆ ತುಂಬ ಹತ್ತಿರ ಆಗ್ತಾರೆ. ನಿಮಗೆ ಸಹಾಯ ಕೂಡ ಬೇರೆಯವರಿಂದ ಸಿಗುತ್ತೆ ಅಂತ ಬರ್ತಾ ಇದೆ. ನೀವು ಅದಕ್ಕೆ ಪ್ರತ್ಯುತ್ತರವಾಗಿ ದಯಮಾಡಿ ನೀವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನಾವು ಈಗ ನಿಮ್ಮ ಓವರಾಲ್ ಎನರ್ಜಿ, ಹೆಲ್ತ್, ಲವ್ ಎಲ್ಲದ್ರ ಬಗ್ಗೆ ಈಗ ವಿಚಾರಗಳನ್ನು ಮಾಡಿದ್ದೇವೆ. ಕರ್ಮದ ಮೆಸೇಜ್ ಇದೆ. ದಯಮಾಡಿ ನಿಮ್ಮ ಕಾರ್ಯದಲ್ಲಿ ನೀವು ಗಮನ ವಹಿಸಬೇಕು. ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ನೀವು ಸಹಾಯನ ಕೇಳಿ ತಗೊಳ್ಳುವಂಥದ್ದು ಎಲ್ಲದೂ ಅತಿ ಮುಖ್ಯ. ಯಾರಾದರೂ ನಿಮ್ಮ ಸಹಾಯ ಬೇಕು ಅಂತ ಬಂದರೆ ದಯಮಾಡಿ ಅವರಿಗೆ ಸಹಾಯ ಕೊಡೋದ್ರಲ್ಲಿ ಮುಂದಾಳತ್ವ ವಹಿಸಬೇಕು ಅಂತ ಕೇಳ್ಕೊತೀನಿ. ಭಗವಂತ ನಮಗೆ ಶಕ್ತಿ ಕೊಟ್ಟಿರೋದು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹಾಗೂ ನಮಗೆ ನಾವು ದುಡ್ಕೊಂಡು ತಿನ್ನಲಿಕ್ಕೆ. ಆಲಸ್ಯ ಅನ್ನೋ ರಾಕ್ಷಸನಿಗೆ ನಾವು ನಮ್ಮನ್ನು ಯಾವತ್ತೂ ಸರೆಂಡರ್ ಮಾಡ್ಕೊಳ್ಬಾರ್ದು. ಸಂಕಟ ಅನ್ನೋ ರಾಕ್ಷಸಿಗೆ ನಮ್ಮಲ್ಲಿ ಜಾಗ ಕೊಡಬಾರ್ದು. ಯಾವುದೇ ವಿಚಾರ ಬಂದರೂ ಸಂಕಟ ಅನ್ನೋ ರಾಕ್ಷಸಿ ತುಂಬ ಖುಷಿ ಪಡ್ತಾಳಂತೆ. ಅವಳು ಯಾವಾಗಲೂ ನಾವು ಅವಳಿಗೆ ಸ್ಥಾನ ಕೊಟ್ಟು ಅವಳನ್ನ ಹೃದಯದಲ್ಲೇ ಇಟ್ಕೊಂಡು ಅವಳನ್ನ ತುಂಬ ಎತ್ತರ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿರ್ತೀವಿ. ಯಾಕೆ ಅಂತಂದರೆ ಏನೇ ವಿಚಾರ ಬರಲಿ ಎಲ್ಲದಕ್ಕೂ ಬೇಜಾರಾಗ್ತಾ ಇರುತ್ತಲ್ವ, ಅದರರ್ಥ ಆ ಸಂಕಟ ಅನ್ನೋ ರಾಕ್ಷಸಿ ನಮ್ಮನ್ನು ಆಳ್ತಾ ಇದ್ದಾಳೆ ಅಂತ ಅರ್ಥ. ಆ ಸಂಕಟ ಅನ್ನೋ ರಾಕ್ಷಸಿನ ನೀವು ಹೊರಗಡೆ ಹಾಕಬೇಕು ಅಂತ ಕೇಳ್ಕೊತೀನಿ. ಅಲ್ಲಿ ನಿಮ್ಮ ಪೂಜನೀಯವಾದಂತಹ ಭಗವಂತನಿಗೆ ಸ್ಥಾನ ಕೊಡಬೇಕು ಅಂತ ಕೇಳ್ಕೊತೀನಿ. ಭಗವಂತ ನಂಬದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯೋ ಥರ ನೋಡ್ಕೊತಾನೆ. ನೀವಿವತ್ತು ಎಡವಿದ್ರೆ ಅದು ಭಗವಂತನಿಂದಾನೆ.
ಇವತ್ತು ನೀವು ನಿಂತಿದ್ರೆ ಅದು ಕೂಡ ಭಗವಂತನಿಂದಲೇ. ಭಗವಂತ ಯಾವತ್ತೂ ನಿಮ್ಮನ್ನು ಕೈ ಬಿಟ್ಟು ನಿಮಗೆ ದೂರ ಮಾಡಿ ಅವನು ತಮಾಷೆ ನೋಡೋನಲ್ಲ. ಭಗವಂತನ ವಿಚಾರದಲ್ಲಿ ಯಾವತ್ತೂ ಟಿಟ್ ಫಾರ್ ಟ್ಯಾಟ್ ಇಲ್ಲ, ದ್ವೇಷ ಇಲ್ಲ, ಭಯ ಇಲ್ಲ. ಭಗವಂತನ ನೀವು ಎಷ್ಟು ಹತ್ತಿರ ಮಾಡ್ಕೋತೀರೋ ಅಷ್ಟು ನೀವು ಸುಖ, ಸಂತೋಷ, ನೆಮ್ಮದಿನ ಪಡ್ಕೋತೀರ. ಧನುಸ್ಸು ರಾಶಿಯವರೇ, ಡಿಸೆಂಬರ್ 2025 ನಿಮ್ಮ ಜೀವನದಲ್ಲಿ ಸಂತೋಷ, ಸುಖವನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.